आप देख रहे हैं बीजापुर इन्फो। मैं आपके साथ जाफर कलादगी। स्वास्थ्य विभाग में पूरी पारदर्शिता से तबादले होते हैं, यहाँ किसी तरह का गोलमाल नहीं होता, कहा हेल्थ मिनिस्टर शिवानंद पाटिल ने। आज बीजापुर में हेल्थ मिनिस्टर शिवानंद पाटिल ने एक प्रेस कॉन्फ्रेंस करते हुए कहा कि पिछले दिनों आम आदमी पार्टी के नेता कृष्णा रेड्डी ने हेल्थ डिपार्टमेंट में तबादले के लिए पैसे लेने के आरोप मेरे पीए पर लगाते हुए उनका ऑडियो टेप सार्वजनिक किया था, पर ये आरोप बिल्कुल बेबुनियाद और झूठे हैं। अगर वो पुख्ता सबूत देते हैं तो हमारा डिपार्टमेंट जरूर उस पर कार्रवाई करेगा। इसके अलावा राजनीति से जुड़े कई सवालों का जवाब दिया हेल्थ मिनिस्टर शिवानंद पाटिल ने। देखिए। ट्रांसफर ಮಾಡಿಸ್ಕೊಡ್ತೀನಿ ಹಂಗೆ ಅಂತ ಹೇಳಿ ಇವನು ಏನೋ ಮಾತಾಡೋಣ ಅವನು ಏನೋ ಮಾತಾಡೋಣ ಅಂತ ಹೇಳಿ ಸ್ಟಿಂಗ್ ಆಪರೇಷನ್ ಮಾಡಕ್ಕೆ ಟ್ರೈ ಮಾಡಿದ್ದ 25 ವರ್ಷದಿಂದ ಅದ್ರ ಬಗ್ಗೆ ಕೃಷ್ಣ ರೆಡ್ಡಿ ಏನೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಅದಕ್ಕೆ ರಿಯಾಕ್ಟ್ ಮಾಡಿದೆ ನಾನು. ಹಂಗಾಗಿಲ್ಲಪ್ಪ, ನಮ್ಮ ಆಫೀಸ್ನಲ್ಲಿ ಯಾವುದೇ ಆ ಥರ ಕರಪ್ಷನ್ ಆಗಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಅವನು ಅಲ್ಲಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಏನೋ ಒಂದು ಇದು ಮಾಡಿದ್ದು, ಅದು ಡಿನೈ ಮಾಡೋ ಸಲಕ್ಕೆ ಕರೆದಿದ್ದೆ. ಅಲ್ಲಿ ಇದು ವಿಡಿಯೋ ನಾವು ಕೇಳಿದ್ವಿ ಸರ್. ಅಲ್ಲಿ ನಿಮ್ಮದು ಇದು ಜ್ಯೋತಿ ಖಾನ್ ಅವರು ಓಪನ್ ಹೇಳ್ತಾ ನಮ್ಮ DDCC ಬ್ಯಾಂಕ್ ಅದ, ದೊಡ್ಡ ಬ್ಯಾಂಕ್ ಅದ, 10 ರಿಂದ 12 ಲಕ್ಷ ರೂಪಾಯಿ. ಅವ ಏನು ಹೇಳ್ತಾನೆ, ನನಗೆ ನಿಮ್ಮ ಸಾಹೇಬ್ ಒಂದು ಕೆಲಸ ಮಾಡ್ಯಾರ ಅಂತ ಹೇಳಿ ಫಸ್ಟ್ ಹೇಳ್ಯಾನ, ಅವರಿಗೆ ಬೇರೆ ದುಡ್ಡು ಕೊಡೋದು ಅಂತ ಹೇಳ್ತಾನೆ. ಆಮೇಲೆ ನಿನಗೂ ದುಡ್ಡು ಕೊಡ್ತೀನಿ, ಎಲ್ಲದಾರ ನಮ್ಮ ಟ್ರಾನ್ಸ್ಫರ್ ಮಾಡ್ಯಾರ ಅಂತ ಹೇಳ್ತಾನೆ ಅಂತೇಳಿ ಅವ್ನು ಹೇಳಿದ್ದು. ಈಗ ನಾನು ಅದನ್ನು ಪೂರಾ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಅವನು ಇದು 25 ದಿವಸದಿಂದ ಕಂಪ್ಲೇಂಟ್ ಕೊಡಕ್ಕೆ ಟ್ರೈ ಮಾಡಿದ್ದಾನೆ, ಅಲ್ಲಿಂದ ನಾವು ಗಪ್ಪಾಗ್ಯಾನ. ಈಗ ಅದನ್ನು ಎಡಿಟ್ ಮಾಡಿ ಒಯ್ದು ಕೃಷ್ಣ ರೆಡ್ಡಿ ಕಡಿಮೆ ಮಾಡ್ಸೋಣ. ನಾವು ಫೋಕಸ್ TV ಅನ್ನೋ ಹೇಮಂತ ನಾವು ಮಾಡಿದ್ದೀವಿ, ಮಾಡಿ ಅಲ್ಲಿಗೆ ಕ್ಲೋಸ್ ಆಗಿದೆ. ಅದು ಜ್ಯೋತಿಕಾಂತ್ ಅಂದಲ್ಲ, ಮಾರೇಗೌಡನ ಜೊತೆ ಅವನ ಕಾನ್ವೊಕೇಶನ್ ಅಲ್ಲಿನಿಂದ ಫೋನ್ ಮಾಡ್ಯಾನ, ಅವ್ನು ಇಲ್ಲಿ ಬರ್ತೀನಿ ಅಂತೇಳಿ ಬೆಂಗಳೂರಿಂದ. ಇವನಿಗೆ ಬಂದಿಲ್ಲ, ಅವ್ನು ಭೇಟಿನೂ ಆಗಿಲ್ಲ. ನಿಮ್ಗೆ ಅದನ್ನು ಹೇಳ್ತೀನಿ, ಇವ್ರಿಗೂ ಕೇಳಿದೆ ನಾನು. ಅಲ್ಲಿಂದ ಫೋನ್ ಮಾಡ್ಯಾನ, ಮಾರೇಗೌಡಗೆ ಫಸ್ಟ್ ಮಾಡ್ಯಾನೆ, ಆಮೇಲೆ ಜ್ಯೋತಿಕಾಂತ್ಗೆ ಮಾಡ್ಯಾನ. ಕೊಟ್ಟಿವಿ ಅಂತ ಅವ ಹೇಳ್ಯಾನ ಇವರಿಗೆ. 10 ರಿಂದ 12 ಲಕ್ಷ ರೂಪಾಯಿ ಕೊಡಗದಿಂದ ಒಬ್ಬ ಜಗದೀಶ್ ನಾವು ಟ್ರಾನ್ಸ್ಫರ್ ಮಾಡ್ಕೊಂತಾನೆ. ಅವ ಹೇಳ್ಯಾನೆ ಅದಕ್ಕೆ ಕೊಡಕ್ಕೆ ಬರ್ತಾ ಇದೀವಿ ಅಂತ ಹೇಳ್ಯಾನ. ಆ ಜಗದೀಶ್ ನಾವು ಟ್ರಾನ್ಸ್ಫರು ನಾ ಮಾಡಿಲ್ಲ, ಕಮಿಷನರ್ ಮಾಡಿದ್ದಾರೆ ಸೋಮೋಟು, ಡಿಪಾರ್ಟ್ಮೆಂಟ್ ಇಂಟ್ರೆಸ್ಟ್ ಇಲ್ಲ. ಅದನ್ನ ನಾವು ಈ ಕೃಷ್ಣ ರೆಡ್ಡಿಗೆ ಅದೇ ಕ್ಲಾರಿಫಿಕೇಶನ್ ಕೊಟ್ಟೆ, ನೀವು ಬರುತ್ತೀನ ನನ್ನ ಸ್ಟಾಫ್ ಮೇಲೆ ಮಾಡಿದ, ನನ್ನ ಮೇಲೆ ಮಾಡಿದ. ಅವ ಯಾರು ಅನ್ನೋದೇ ಅವ್ರು ಕೃಷ್ಣ ರೆಡ್ಡಿ ಅವ್ರಿಗೆ ಗೊತ್ತಿಲ್ಲ. ಫೋಕಸ್ TV ಅವ ಸ್ವಲ್ಪ ಏನೋ ಬ್ಯಾಂಕ್ ನಟ್ ಆಗಿ ಟಿವಿನೂ ಬಂದ್ ಮಾಡ್ಯಾನ. ಸ್ಟಿಂಗ್ ಆಪರೇಷನ್ ಮಾಡೋದೇ ಕೆಲಸ ಅಂತವ್ನ ಮಾತು ಮಂದಿ ಮಾಡಬಾರ್ದು. ಕೃಷ್ಣ ರೆಡ್ಡಿ ನಾನು 23 ಓದ್ತೀನಿ, ಇನ್ನೂ ಟ್ರೈ ಮಾಡಿದ್ದಾನೆ. ನನಗೂ ಆಮೇಲೆ ನಮ್ಮ PAಗಳು ಹೇಳೋಣ, ನಾನೇ ಜಾಡಿಸಿದೆ ಅವನಿಗೆ. ಅಲ್ಲಿಂದ ಬಂದಾಗಿತ್ತು ಅದು. ಇವತ್ತು ಕೃಷ್ಣ ರೆಡ್ಡಿ ಕಡೆ ಹೋಗಿ ಸರ್, ನೀವು ಜ್ಯೋತಿ ಖಾನ್ ಅವರ ಕಡೆಯಿಂದ ಏನು ಸ್ಪಷ್ಟನೆ ತಗೊಂಡ್ರೆ ನಿಮ್ಮ ಪಿ ಕಡೆಯಿಂದ ಏನಾಯ್ತು? ಅವ್ರ ಮೇಲೆ ಏನು ಆಕ್ಷನ್ ತಗೋತೀವಿ ಸರ್ ನೀವು? ಅವ್ರ ಮೇಲೆ ನೋಡೋಣಲ್ಲ, ಅದು ನಾನು ಬೆಂಗಳೂರಿಗೆ ಹೋಗಿ ನೋಡ್ತೀನಿ ಏನು ರಿಲೀಸ್ ಮಾಡಕ್ಕೆ ಕೃಷ್ಣ ರೆಡ್ಡಿ ಹೋಗ್ಬೇಕು. ಈಗ ನನಗೆ ಮಧ್ಯಾಹ್ನ 2 ಗಂಟೆಗೆ ಫೋನ್ ಮಾಡಿದ್ದು, ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡೋಣ ಸುಮ್ಮನೆ ಬೇಡ ಅಂತ ಹೇಳಿ. ಪಕ್ಷ ಆದೇಶ ಕೊಡುವಂಥ ಸ್ಥಿತಿ ಹಂತ ಮುಗಿದು ಹೋಗಿದೆ. ಯಾಕಂದರೆ ಪಕ್ಷದವರು ನಾವು ವರಿಷ್ಠರು ಕುರಿತೇ ನಿರ್ಣಯ ಮಾಡಿದ್ದೀವಿ. ಬೇಡ ಈ 4 ಜನರಲ್ಲಿ ಯಾರಿಗಾದ್ರೂ ಯಾವಾಗ ಬೇರೆ ಯಾವಾಗ ಉಳಿಸ್ಬಿಟ್ಟು ಬಿಜಾಪುರ ಬಾಗಲಕೋಟೆ ಅಂತೇಳಿ ಎಷ್ಟು ದಿನ ಆಗ್ಬೋದು? ಯಾಕಂದ್ರೆ ಪ್ರಚಾರ ಬಿಜಾಪುರ ಬಾಗಲಕೋಟೆ 2 ಸೆಕೆಂಡ್ ಫೇಸ್ನಲ್ಲಿ ಇರೋದ್ರಿಂದ ಇಟ್ ಮೇ ಟೇಕ್ ಲಿಟಲ್ ಟೈಮ್. ಗುಲ್ಬರ್ಗದಲ್ಲಿ ರಾಹುಲ್ ಗಾಂಧಿ ಬಂದರು, ಬಿಜಾಪುರಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬರುವಂತ ಸಾಧ್ಯತೆಗಳು ಸೆಕೆಂಡ್ ಫೇಸ್ನಲ್ಲಿ ಇರೋದ್ರಿಂದ ಬರ್ಬೋದು. ಬಾಗಲಕೋಟೆಗಂತೂ ಬರ್ಬೋದು, ಬಿಜಾಪುರಕ್ಕೆ ಏನಾಗ್ತದೆ ನನಗೆ ಬಾಗಲಕೋಟೆ ಯಾರು ರಾಹುಲ್ ಗಾಂಧಿ ಯಾರೇ ಬರ್ಬೋದು. ಇನ್ನು TT ಫೈನಲ್ ಒಂದು ಏನು ಕೇಳಿ ಬರತೈತಿ, JDSಗೆ ಹೋಯ್ತಂದ್ರೆ ಜಿಗ್ಜಿಡ್ಗಿ ಅವ್ರಿಗೆ ಈಸಿ ಗೆಲುವು 3 ಹ್ಯಾಟ್ರಿಕ್ ಅಂತ ಈಸಿ ಮಾಡ್ತಾರೆ ಅನ್ನುವಂಥ ಒಂದು ಹೇಳಿಕೆ ಬರತೈತಿ. ಬಿಕಾಸ್ ಇಟ್ ಹಸ್ ಗಾನ್ ಟು JDS. So since we are in coalition, we cannot make any friendly fighters. We have to seriously work it out. We have to see our candidate, whosoever he may be, he has to get it. Already ನಿರ್ಣಯ ಆಗಿದೆ.
ಬೇಕಾದಕ್ಕೆ ಬಿಡಬೇಕಂತೇಳಿ ನಮ್ಮ ವರಿಷ್ಠರು ನಿರ್ಣಯ ಮಾಡಿದ್ರು. ಅದೇ ನಿರ್ಣಯನೇ ಇದು ಆಯಿತು ಅಂದರೆ ನಾವು ಅನಿವಾರ್ಯವಾಗಿ ಒಕ್ಕಟ್ಟಾಗಿ ಕೆಲಸ ಮಾಡಲೇಬೇಕು. ಬಟ್ ನಮ್ಮಲ್ಲಿ ಕೆಲವೊಬ್ಬರದ್ದು ಅಭಿಪ್ರಾಯ ಏನಿತ್ತು, ನೀವು ಕಾಂಗ್ರೆಸ್ಸಿಗೆ ಕೊಡ್ರಿ ಅನ್ನೋದು ನಮ್ಮ ಬೇಡಿಕೆನೇ ಇತ್ತು. ಅಂದರೆ ಈಗ ಆಲ್ರೆಡಿ ಅದನ್ನು ಒಂದು ಹಂತ ಮುಗಿದಿತ್ತು, ನಾವೆಲ್ಲ ಅವ್ರಿಗೆ ಹೋಗಿ ಪರ್ಶ್ಯೂ ಮಾಡಿದ್ವಿ. ಬಟ್ ಇಲ್ಲ, ನಾವು ಆಲ್ರೆಡಿ JDS ಜೊತೆ ಟೈಪ್ ಮಾಡ್ಕೊಂಡಿದ್ವಿ, ಈಗ ಒಕ್ಕಟ್ಟಾಗಿ ಕೆಲಸ ಮಾಡಿದ್ವಿ. ಅದಕ್ಕೆ ನಾವು ಮಾಡಲಿಕ್ಕೆ ಆಲ್ಮೋಸ್ಟ್ ಮೈಂಡ್ಲಿ ಪ್ರಿಪೇರ್ ಆಗಿದ್ವಿ. ಇಲ್ಲ, ನಾವು ಹೋಗಿವಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಕ್ಕಟ್ಟಾಗಿ ಹೋಗಿ ನಾವು ಕಾಂಗ್ರೆಸ್ಸಿಗೆ ಬಿಡಿ, ಯಾಕೆಂದರೆ ವಿ ಆರ್ ಇನ್ ನಂಬರ್ 1 ಅಂತೇಳಿ ವಿ ಹ್ಯಾವ್ ಡಿಫೆಂಡೆಡ್. ಬಟ್ ಇಲ್ಲಿ ಎಲ್ಲ ಕಡೆ ಪರಿಸ್ಥಿತಿ ಅವರು ಕೊಲಿಷನ್ ಮಾಡ್ಕೊಳ್ಳೇಬೇಕು ಅನಿವಾರ್ಯತೆ ಅಂತ ಹೇಳಿದ್ಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇಲ್ಲ ಇಲ್ಲ, ಫೈನಲ್ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್. ಲಾಸ್ಟ್ ಮೂಮೆಂಟ್ನಲ್ಲಿ ಅವ್ರು ಏನಾದರೂ ಚೇಂಜಸ್ ಆದರೆ ಅದು ನಾವೇನು ಹೇಳಕ್ ಸಾಧ್ಯ. SC ರೈಟ್ ಕಮ್ಯುನಿಟಿಗೆ ಯಾವ ರೀತಿ ನ್ಯಾಯ ಒದಗಿಸ್ತೀರಿ, ಅವರ ಆಕ್ರೋಶನ ಯಾವ ರೀತಿ ತಲುಪಿಸ್ತೀರಿ? SC ರೈಟಿಗೆ ನಾವು ಎಂದೂ ಕೂಡ ವಿರೋಧ ಮಾಡೇ ಇಲ್ಲ. ನಮ್ಮ ಅವಕಾಶ ಇಲ್ಲ ಅಂತ ಅಲ್ಲ, ನೀವು ತಪ್ಪು ತಿಳ್ಕೊಂಡಿರಿ. ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ರೈತರು, ಕೂಡ SC ರೈಟ್. ಅಲ್ಲ, ನಾನು ಬಿಜಾಪುರ ಜಿಲ್ಲೆಯಿಂದ ಹಿಂದಿಲ್ಲ ನಾಳೆ ಬರ್ಬೋದು, ಅವ್ರಿಗೊಂದು ಅವಕಾಶ. ಈಗ ಬಂಜಾರ ಮೇಲೆಗೆ ಅವಕಾಶ ಕೊಟ್ಟಿದೆ, ಕಾಂಗ್ರೆಸ್ಸಿನಲ್ಲಿ ಪ್ರಕಾಶ್ ರಾವ್ MLC ಮಾಡಿದ್ದಾರೆ. ಬಟ್ ನಮಗೆ ಅವಕಾಶ ಇಲ್ಲ, ಈಗ ನಮಗೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಆ ಥರ ಅವ್ರು ಯಾರು ಹೇಳಿಲ್ಲ, ಆಲ್ಗೂರು ಹೇಳಿಲ್ಲ. ಅಲ್ಲ, ಆಲ್ಗೂರು ಹೇಳಿಲ್ಲ, ಕಮ್ಯುನಿಟಿ ಅವ್ರು ಹೇಳ್ತಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಸಹಿತ ಹೇಳಿದ್ದಾರೆ, ಅವ್ರು ಆಲ್ರೆಡಿ ಓಪನ್ ಆಗಿ ಹೇಳಿದ್ದಾರೆ. ನೋಡಿ, ನ್ಯಾಚುರಲಿ ನಾವು ಕೂಡ ಆಲ್ಗೂರೇ ಕ್ಯಾಂಡಿಡೇಟ್ ಆಗ್ತಾರೆ ಮಾಡಬೇಕು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಪ್ರಕಾಶ್ ರಾವ್ MLC ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಕೊಯಿಲೇಷನ್ ಇಶ್ಯೂ ಬಂದಾಗ ಅದು ಅಷ್ಟರ ಮಟ್ಟಿಗೆ ಯಶಸ್ವಿ ಕಂಡಿಲ್ಲ. ನಾನು ಯಾರಿಗೂ ವಿರೋಧ ವ್ಯಕ್ತಪಡಿಸಿಲ್ಲ, ಯಾರಿಗೂ ಇಲ್ಲ. ಪಕ್ಷ ಯಾರಿಗೆ ನಿರ್ಣಯ ಮಾಡ್ತದೆ ಅವ್ರ ಜೊತೆ ಇರೋ ಕೆಲಸ ಮತ್ತು ಹಂಗೆ ವಿರೋಧ ವ್ಯಕ್ತಪಡಿಸಿದ್ರೆ ಮತ್ತು ಆನಂದ್ ನಾಗ್ಗೌಡ ವಿರೋಧ ಮಾಡ್ಬೋದಿಲ್ಲ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।